ಇವತ್ತು ನಾನು ನಿಮಗೆ ಬ್ಲೌಸಲ್ಲಿ ಹಾಫ್ ನೆಕ್ ಬ್ಯಾಂಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ನೆಕ್ ಬ್ಯಾಂಡ್ ಹಾಫ್ ನೆಕ್ ಬ್ಯಾಂಡ್ ಡ್ರೆಸ್ಗೆ ಆಗುತ್ತೆ ಮತ್ತು ಬ್ಲೌಸ್ಗೆ ಆಗುತ್ತೆ, ನೋಡ್ಕೊಳ್ಳಿ. ಓಕೆ, ನೆಕ್ ಬ್ಯಾಂಡ್ ಬ್ಲೌಸಲ್ಲಿ. ಓಕೆ, ನಾನು ಇದು ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೆಕ್ಕು ಮತ್ತು ನಾಳೆ ಇದೆ ಸ್ಟಿಚಿಂಗ್ ಮಾಡೋದು ಕೂಡ ಹೇಳ್ಕೊಡ್ತೀನಿ. ಫಸ್ಟು ಸ್ಟ್ರೈಟನ್ನು ಹಾಕ್ಕೊಳ್ಳಿ. ನೆಕ್ ವಿಡ್ತು 6.5 ಇದೆ, ಹಾಫ್ ನೆಕ್ ವಿಡ್ತು 3 ಕಾಲಾಗುತ್ತೆ, ಸಿಂಗಲ್ ಪಟ್ಟು ಸೇರಿಕೊಂಡ್ರೆ 3.5 ಆಗುತ್ತೆ. ಡೀಪು 7.5 ಇದೆ, 8 ಇಂಚ್ ತೊಗೊಳ್ಳಿ, ಎಕ್ಸ್ಟ್ರಾ ಅರ್ಧ ಇಂಚು, ಮತ್ತು ಇದು 3.5 ತೊಗೊಂಡು ಒಂದು ಬಾಕ್ಸ್ ಹಾಕಿ. ಈ ಥರ ಒಂದು ಬಾಕ್ಸ್ ಹಾಕಬೇಕು. ಓಕೆ, ಕರೆಕ್ಟಾಗಿ ಈ ಬಾಕ್ಸ್ ಒಳಗಡೆ ರೌಂಡ್ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈಗ ನಾನು ಅದನ್ನು ಕಟ್ ಮಾಡ್ಕೊತೀನಿ. ನೈಂಟಿ 90% ಇದಕ್ಕೆ ರೌಂಡ್ ನೆಕ್ಕೆ ಸೂಟಬಲ್ ಆಗುತ್ತೆ. ಈ ಹಾಫ್ ನೆಕ್ ರೌಂಡ್ಗೆ, ಹಾಫ್ ನೆಕ್ ಬ್ಯಾಂಡ್ಗೆ ಕರೆಕ್ಟಾಗಿ ಈ ಥರ ರೌಂಡ್ ನೆಕ್ ಕಟ್ ಮಾಡ್ಕೊಳ್ಳಿ. ಇಲ್ಲಿಂದ 3/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಬರ್ಕೋಬೇಕು. ಸೆಂಟ್ರ್ ಇದು ನೆಕ್ ಬಿಡ್ತು ಎಷ್ಟು 3.5 ಈ ಥರ ಬರ್ಕೋಬೇಕು. ಇದನ್ನು ಐರನ್ ಮಾಡ್ಕೋಬೇಕು ಈಗ. ಓಕೆ, ಈಗ ನಾನು ನೆಕ್ ಬ್ಯಾಂಡ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಾಫ್ ನೆಕ್ ಬ್ಯಾಂಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಳ್ಳಿ, ಬಟ್ಟೆ ಈ ಥರ ಕ್ಯಾನ್ವಾಸ್ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಹೀಗೆ. ಓಕೆ, ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇದು 1 ಇಂಚ್ ಇರಬೇಕು. ನೆಕ್ ಬ್ಯಾಂಡ್ ವಿಡ್ತ್ 1 ಇಂಚ್ ಇರಬೇಕು. ಓಕೆ, ಲೆಂತ್ ಬಂದುಬಿಟ್ಟು ಹಾಫ್ ನೆಕ್ ವಿಡ್ತು 3 ಕಾಲು ತೊಗೊಳ್ಳಿ, ಇದು 3/3 ತೊಗೊಳ್ಳಿ, 3.75 ತೊಗೊಳ್ಳಿ. ಓಕೆ, ಸ್ಟ್ಯಾಂಡರ್ಡ್ ಆಲ್ಮೋಸ್ಟು. ಸ್ಟಾರ್ಟಿಂಗು 3 ಕಾಲು, 3.5, 3/3, ಮ್ಯಾಕ್ಸಿಮಮ್ 4 ಇಂಚ್ ಬರುತ್ತಿದ್ದು ಇಲ್ಲಿಂದ ಅಲ್ಲಿಗೆ. ಓಕೆ, ಇಲ್ಲೇ ಒಂದು ಕರ್ವ್ ಶೇಪ್, ರೌಂಡ್ ಶೇಪ್ ಕೊಟ್ಬಿಟ್ಟಿದೆ ಈ ಥರ. ಇದು ಸ್ಟ್ರೈಟ್ ಪೀಸಲ್ಲಿ ಬರುತ್ತೆ. ಕರೆಕ್ಟಾಗಿ ಇದನ್ನು ಕರ್ವ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಹೀಗೆ. ಓಕೆ, ತಾವು ನೋಡ್ಬೋದು ಇದು ಹಾಫ್ ನೆಕ್ ಬ್ಯಾಂಡು. ಈ ಕಡೆಗೆ ಫಿನಿಶಿಂಗ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಈ ಶೇಪ್ ಬಂತಲ್ಲ, ಈ ಸೈಡ್ ಫಿನಿಶಿಂಗ್ ಮಾರ್ಕ್ ಮಾಡ್ಕೋಬೇಕು. ಓಕೆ, ಇದು ಹಾಫ್ ನೆಕ್ ಬ್ಯಾಂಡ್ ಕಟಿಂಗು. ಓಕೆ, ಥ್ಯಾಂಕ್ ಯು.